ಈ ಸರ್ತಿ ನಮಗೆ ಸಮಸ್ಯೆ ಆಗ್ತಾ ಇರೋದು ಶ್ರೀಸಾಮಾನ್ಯರಿಗೆ ಆಗ್ತಕ್ಕಂಥ ಶೀಘ್ರ ದರ್ಶನದ ಸಮಸ್ಯೆ. ಇದಕ್ಕೆ ಕಪ್ಪು ಚುಕ್ಕೆಯಾಗಿ ನಿಂತಿರ್ತಕ್ಕಂಥದ್ದು VIP ದರ್ಶನ. VIP ದರ್ಶನಗಳನ್ನ ಅವರು ಒಂದು ರೀತಿ ಏನೋ ಅದನ್ನು ಕಡಿವಾಣ ಹಾಕಬೇಕು. 9 ದಿವಸದಲ್ಲಿ 2 ದಿನ ಮಾತ್ರ VIP ಗಳಿಗೆ ಅವಕಾಶ ಕೊಡಿ, ಇನ್ನು 7 ದಿವಸ VIP ಗಳಿಗೆ ಅವಕಾಶ ನಿರ್ಬಂಧಿಸಿ. ಹೇಗೆ ಚುನಾವಣೆ ಸಮಯದಲ್ಲಿ ಚುನಾವಣೆ ನೀತಿ ಸಮಿತಿ ತರ್ತಾರೋ ಅದೇ ರೀತಿ ಇಲ್ಲೂ ಕೂಡ ಒಂದು ಕಡಿವಾಣ ಹಾಕಬೇಕು ಅನ್ನೋದು ಮೊದಲನೇ ನಮ್ಮ ಬೇಡಿಕೆ. ಎರಡನೇ ಬೇಡಿಕೆ ಬಂದು VIP ಪಾಸ್ಗಳು. VIP ಪಾಸ್ಗಳು ಕೊಡೋದಕ್ಕೆ ಮಾನದಂಡ ಏನು ಅಂತ ಇವತ್ತಿಗೂ ನಮ್ಗೆ ಅರ್ಥ ಆಗಿಲ್ಲ. ಆ VIP ಪಾಸ್ಗಳು ಕೊಡೋದ್ರಿಂದ ಅವ್ರ ಜೊತೆಲಿ 5 ಜನ ಎಕ್ಸ್ಟ್ರಾ ಬೇರೆ ಬರ್ತಾರೆ, ಒಟ್ಟಾರೆ ನುಗ್ಗಲಾಗ್ತಾ ಇದೆ. VIP ಪಾಸ್ ಅನ್ನೋದು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೊತೀವಿ. VIP ಪಾಸ್ ಕೊಡೋದಕ್ಕೆ ಮಾನದಂಡ ಏನು? ವಿಧಾನಸೌಧದಲ್ಲಿ ಯಾರೋ ಪರಿಚಯ ಇರ್ತಾರೆ ಅಂತ ಅವ್ರು ಬಂದು VIP ಪಾಸ್ ತಗೊಳ್ಳೋದು, ಭಕ್ತಾದಿಗಳು ಇಲ್ಲಿ ಗಂಟೆಗಟ್ಟಲೆ ಕಾಯ್ತಾ ಇರೋದು. ನಾವೆಲ್ಲ ಹಾಸನ ತಾಯಿ ಮಕ್ಕಳು, ನಾವೆಲ್ಲ ಒಂದೇ. ಬೇಕಾದವರು ಬರ್ತಾರೆ, ದರ್ಶನ ತಗೊಂಡು ಹೋಗಲಿ. VIP ಪಾಸ್ ಅನ್ನೋತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ನಾವು ಎರಡನೇ ನಮ್ಮ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆ. ಮೂರನೇದು ಬಂದು ಸಿದ್ದೇಶ್ವರ ಸ್ವಾಮಿ ದೇವಾಲಯದೊಳಗೆ ಫ್ಲೆಕ್ಸ್ ಹಾಕಿದ್ದಾರೆ. ಅಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಸನ್ಮಾನಗಳನ್ನೆಲ್ಲ ಮಾಡ್ತಾರೆ. ಹಿಂದೂ ದೇವಾಲಯದಲ್ಲಿ ಹಿಂದೂ ಸಂಪ್ರದಾಯ ಇರುವಂಥ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಒಂದು 2 ಸೆಕೆಂಡ್ ನಾವು ಕೂತ್ಕೊತೀವಿ ದೇವಾಲಯದಲ್ಲಿ. ಅದು ಕೂತ್ಕೊಳ್ಳೋಕ್ಕೂ ಈಗ ಅವಕಾಶ ಇಲ್ದಂಗೆ ಆಗಿದೆ. ಎರಡನೇದು ಬಂದು ಆ ಫ್ಲೆಕ್ಸ್ ಹಾಕಿರೋದ್ರಿಂದ ನೋಡಿ, VIP ಸಂಸ್ಕೃತಿ ಬಂದಮೇಲೆ ನಾವು ಹಾಸನ ಹಳಬರಿಗೆಲ್ಲ ಗೊತ್ತು, ನಾವು ಗರ್ಭಗುಡಿ ಒಳಗೆ ಹೋಗ್ತಾ ಇದ್ವಿ. ಈಗ ಗರ್ಭಗುಡಿ ಒಳಗೆ ನಾವು ಪ್ರವೇಶನೇ ಇಲ್ಲ, ಬರೀ VIP ಮಾತ್ರ ಪ್ರವೇಶ ಇದೆ. ಎರಡನೇದು ಬಂದು ಈಗ ಹೋದ ವರ್ಷದಿಂದ ಸಿದ್ದೇಶ್ವರ ದೇವಾಲಯದೊಳಗೆ ನವರಂಗದೊಳಗೂ ಪ್ರವೇಶ ಇಲ್ಲ. ಇದು ಆಗ್ತಾ ಇದೆ. ಹೇಗಾಗಿ ಅಲ್ಲಿ ಹಾಕಿರ್ತಕ್ಕಂಥ ಫ್ಲೆಕ್ಸನ್ನು ನಿಲ್ಲಿಸಿ ಹೊರಗಡೆ ಎಲ್ಲರೂ ಪತ್ರಿಕಾಗೋಷ್ಠಿ ಮತ್ತು ಸನ್ಮಾನ ಇತ್ಯಾದಿ ಸಮಾರಂಭಗಳನ್ನ ಜಿಲ್ಲಾಡಳಿತ ಮಾಡ್ಕೋಬೋದು ಅಂತ ಒಂದು ಕೇಳ್ಕೊತೀವಿ. ಮೂರನೇದೊಂದು ಹಾಸನಾಂಬೆ ತಾಯಿ ಪೂಜಾ ಪದ್ಧತಿ. ನೋಡಿ, ಹಾಸನಾಂಬೆ ದೇವಿ ಹೊಯ್ಸಳ ಕಾಲದಲ್ಲಿತ್ತು, ವಿಜಯನಗರ ಕಾಲದಲ್ಲಿತ್ತು, ಪಾಳೆಗಾರರ ಕಾಲದಲ್ಲಿತ್ತು, ಮೈಸೂರು ಅರಸರ ಕಾಲದಲ್ಲಿತ್ತು, ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿತ್ತು, ಮತ್ತು ಈಗಲೂ ಇದೆ, ಮುಂದೇನೂ ಇರುತ್ತೆ. ಇದ್ರ ಪೂಜಾ ಪದ್ಧತಿ ಇಲ್ಲ ಧಾರ್ಮಿಕತೆಗೆ ಅಲ್ಲಲ್ಲಿ ಅರ್ಚಕರಿಗೆ ಮತ್ತು ಅಲ್ಲಿನ ಒಂದು ಸ್ಥಳೀಯ ಇದಕ್ಕೆ ಬಿಟ್ಟಿರ್ತಕ್ಕಂಥ ಅದನ್ನು ನಾವು 1 ಗಂಟೆಯಲ್ಲಿ ಮಾಡಿ ಅರ್ಧ ಗಂಟೆಯಲ್ಲಿ ಮಾಡಿ ಅಂತ ನಾವು ಹೇಳೋದಕ್ಕೂ ಭಕ್ತರಿಗೆ ಸ್ವಲ್ಪ ಅಸಮಾಧಾನ ಆಗಿದೆ. ಅಲ್ಲಿ ಒತ್ತಡ ಬೀಳ್ತಾ ಇರೋದಕ್ಕೆ VIP ರಿಸ್ಟ್ರಿಕ್ಟ್ ಮಾಡಿ, VIP ಪಾಸ್ಗಳನ್ನ ರಿಸ್ಟ್ರಿಕ್ಟ್ ಮಾಡಿ, ಪೂಜಾ ವಿಧಾನ ರಿಸ್ಟ್ರಿಕ್ಟ್ ಮಾಡ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಅಸಮಾಧಾನ, ಅದನ್ನು ಸ್ವಲ್ಪ ಮತ್ತೆ ಪರಿಗಣಿಸಬೇಕು ಅಂತ ನಾವು ಸರ್ಕಾರನ ಕೇಳ್ಕೊತೀವಿ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇದು ಹೆಣ್ಣು ದೇವತೆ. ದೇವಾಲಯಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ನಮ್ಮಲ್ಲಿ ಹಣೆಗೆ ಕುಂಕುಮ ಅಥವಾ ವಿಭೂತಿ ಇಟ್ಕೋಬೋದಂತ ಪದ್ಧತಿ ಇದೆ. ಅಲ್ಲಿ ಅನೇಕರು ಹೊರಗಡೆಯಿಂದ ಬಂದಿರ್ತಾರೆ, ಕುಂಕುಮ ಎಲ್ಲ ಅಳಿಸೋಗಿರುತ್ತೆ. ಕ್ಯೂನಲ್ಲಿ ನಿಂತಿರೋರಿಗೆ ಕಪ್ಪಲ್ಲಿ ಕುಂಕುಮಗಳು ಇಡಬೇಕು. ಎರಡನೇದು, ದೇವಿ ದರ್ಶನ ತೊಗೊಂಡು ಹೊರಗಡೆ ಹೋಗ್ತಿರೋರಿಗೆ ಪ್ರಸಾದ ಒಂದು ವ್ಯವಸ್ಥೆ ಮಾಡಬೇಕು. ಕುಂಕುಮ ಮತ್ತು ಅರಿಶಿನ ಕುಂಕುಮ ಮತ್ತು ಹೂವಿನ ಪ್ರಸಾದ ಮಾಡ್ಕೋಬೇಕು ಅಂತಂದು ನಾವು ಕೇಳ್ಕೊತೀವಿ. ಅಲ್ಲಿ ಹಾಸನಾಂಬೆ ದೇವಾಲಯದಲ್ಲಿ ಇರ್ತಕ್ಕಂಥ ಪರಿವಾರ ದೇವತೆಗಳು, ಹಾಲಪ್ಪನವರ ಗದ್ಗೆ ಇರ್ಬೋದು, ಕಳ್ಳಪ್ಪನ ಗುಡಿ ಇರ್ಬೋದು, ವೀರಭದ್ರ ದೇವಾಲಯ, ಅದ್ರ ಹಿಂದ್ಗಡೆ ಬ್ಯಾರಿಕೇಡ್ ಹಾಕಿದರೆ ಈಗಲೂ ಕಾಲಾವಕಾಶ ಇದೆ. ಆ ಬ್ಯಾರಿಕೇಡ್ನ ಮುಂದ್ಗಡೆ ಹಾಕಿ ದೇವರಿಗೆ ಆ ದೇವರ ದರ್ಶನ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಆಡಳಿತನ ಕೇಳ್ಕೊತೀವಿ.